ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಂಗನವಾಡಿ ನೌಕರರು ಡಿಸಿ ಕಚೇರಿ ಮುಂದೆ ಧರಣಿ. ಚಿಕ್ಕಬಳ್ಳಾಪುರ ಅಂಗನವಾಡಿ ನೌಕರರ ಗೌರವಧನ ಹೆಚ್ಚಳ. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭ. ಕೇಂದ್ರಗಳಿಗೆ ಶುದ್ಧ ಕುಡಿಯುವ ನೀರು, ಗ್ಯಾಸ್ ಸಂಪರ್ಕ, ಡಿಜಿಟಲ್ ಕೆಲಸಗಳಿಗೆ ಟ್ಯಾಬ್ಲೆಟ್ ಹಾಗೂ ಡೇಟಾ ಪ್ಯಾಕ್ ಒದಗಿಸುವುದು. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ಫೋರ್ಟಿಫೈಡ್ ಆಹಾರ ಪೂರೈಕೆಯಿಂದ ನಿಲ್ಲಿಸಿ ಸ್ಥಳೀಯವಾಗಿ ತಯಾರಿಸಿದ ತಾಜಾ ಪೌಷ್ಟಿಕ ಆಹಾರ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದೇಶವ್ಯಾಪಿ ಸ್ಕೀಮ್ ನೌಕರರ ಕರಾಳ ದಿನಾಚರಣೆಯ ಅಂಗವಾಗಿ ನೂರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಹಾಗೂ ಬೇಸಿಯೂಟ ನೌಕರರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಜಿಎಂ ಲಕ್ಷ್ಮೀದೇವಮ್ಮ, 2018ರಿಂದ ಗೌರವಧನ ಹೆಚ್ಚಳವಾಗಿಲ್ಲ. ಬದಲಾಗಿ ಚುನಾವಣೆ, ಬಿಎಲ್ಒ ಹಾಗೂ ಇತರ ಹೆಚ್ಚುವರಿ ಕೆಲಸಗಳ ಒತ್ತಡ ಹೇರಲಾಗುತ್ತದೆ. ಆರೋಗ್ಯ ಸಮಸ್ಯೆಗಳಿದ್ದರೂ ಚುನಾವಣಾ ಕರ್ತವ್ಯದಿಂದ ವಿನಾಯಿತಿ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಬೆಲೆ ₹8 ಇದ್ದರೂ ಇಲಾಖೆ ಪ್ರತಿ ಮೊಟ್ಟೆಗೆ ₹6 ಮಾತ್ರ ನೀಡುವುದರಿಂದ ಹೆಚ್ಚುವರಿ ವೆಚ್ಚವನ್ನು ನೌಕರರೇ ಭರಿಸಬೇಕಾಗಿದೆ. ಕೇಂದ್ರ ಸರ್ಕಾರ ಐಸಿಡಿಎಸ್ ಯೋಜನೆಗೆ ನೀಡುತ್ತಿರುವ ಅನುದಾನವನ್ನು ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಿಸದೆ ನಿರಂತರವಾಗಿ ಕಡಿತಗೊಳಿಸುತ್ತಿದ್ದು, 2017ರಿಂದ ಪೌಷ್ಟಿಕ ಆಹಾರದ ಘಟಕ ವೆಚ್ಚವನ್ನು ಪರಿಷ್ಕರಿಸಿದ ಪರಿಣಾಮ ಅಂಗನವಾಡಿ ವ್ಯವಸ್ಥೆ ದುರ್ಬಲಗೊಂಡಿದೆ. ಅಗತ್ಯ ಮೂಲಸೌಕರ್ಯಗಳನ್ನು ಸರ್ಕಾರ ಒದಗಿಸುತ್ತಿಲ್ಲ ಎಂದು ಅವರು ದೂರಿದರು. ಸಿಐಟಿಯು ಜಿಲ್ಲಾಧ್ಯಕ್ಷ ಸಿದ್ದಗಂಗಪ್ಪ ಮಾತನಾಡಿ, ಸ್ಕೀಮ್ ನೌಕರರಿಗೆ ಕಾರ್ಮಿಕ ಹಕ್ಕುಗಳು ಹಾಗೂ ಕನಿಷ್ಠ ವೇತನ ನೀಡಬೇಕು. ಬೇಸಿಯೂಟ ಯೋಜನೆಯ ಖಾಸಗೀಕರಣವನ್ನು ಕೈಬಿಡಬೇಕು. ಅಂಗನವಾಡಿ ನೌಕರರಿಗೆ ಬೇಎಲ್ಒ ಸೇರಿದಂತೆ ಹೆಚ್ಚುವರಿ ಕೆಲಸವನ್ನು ನೀಡಿ ಒತ್ತಡ ಹೇರಬಾರದು. ಎಲ್ಲವಾದಲ್ಲಿ ಬೇಎಲ್ಒ ಸೇರಿದಂತೆ ಹೆಚ್ಚುವರಿ ಕರ್ತವ್ಯಗಳಿಂದ ಅವರನ್ನು ಮುಕ್ತಗೊಳಿಸಬೇಕು. ಸ್ಕೀಮ್ ನೌಕರರು ನ್ಯಾಯಯುತ ಬೇಡಿಕೆಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಧರಣಿಯ ಬಳಿಕ ಪ್ರತಿಭಟನಾಕಾರರು ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ರತ್ನಮ್ಮ, ಖಜಾಂಚಿ ವೆಂಕಟಲಕ್ಷ್ಮಿ, ಭಾಗ್ಯಮ್ಮ, ಜಯಮಂಗಳ, ರಾಧಾ, ಅಶ್ವಥಮ್ಮ, ಮಂಜುಳಾ, ಗೀತಾ, ಬೇಸಿಯೂಟ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮುಸ್ತಾಫ್, ಸಿಪಿಐ ಜಿಲ್ಲಾ ಮುಖಂಡ ಮುನಿಕೃಷ್ಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಡೀ ದೇಶಾದ್ಯಂತ ಇವತ್ತು ಹೋರಾಟ ಮಾಡ್ತಾ ಇರುವಂಥದ್ದು. ಈ ಹೋರಾಟದ ಭಾಗವಾಗಿ ಇವತ್ತು 2018ರಿಂದ ನಮಗೆ ವೇತನ ಹೆಚ್ಚಳ ಆಗಿಲ್ಲ, ಯೂನಿಟ್ ಕಾಸ್ಟ್ ಜಾಸ್ತಿ ಆಗಿಲ್ಲ. ಇವತ್ತು ಬೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಬಾಣಂತಿಯರಿಗೆ ಕೊಟ್ಟರೆ ಅವರು 20 ದಿವಸ ಕೊಡ್ತಾರೆ. ಆ ಥರದ್ದು ಕಳಪೆ ಆಗಿರುವಂಥದ್ದನ್ನು ಕೊಡ್ತಾ ಇದ್ದಾರೆ. ನಾವು ಕೇಳ್ತಾ ಇರುವಂಥದ್ದು ಲೋಕಲ್ ಆಗಿ ಮೊದಲು ಹಾಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೆನುವನ್ನು ಫೈನಲ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಇರುವಂಥದ್ದು. ತಿನ್ನುವಂಥ ಆಹಾರ ಕೊಡಬೇಕು ಅನ್ನೋಂಥದ್ದು. ಇನ್ನೊಂದು ಬಂದು ಈಗ ಬಿಸಿ ಊಟ ಯೋಜನೆಯನ್ನು ಶಿಕ್ಷಣದಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸರ್. ಕೇವಲ ಅವರು 200-300 ರೂಪಾಯಿಂದ ಮಾಡ್ಕೊಂಡು ಬಂದಂಥ ಬಡ ಹೆಣ್ಮಕ್ಳು ಅದನ್ನು ಈಗ ಡಿಸ್ಕೌಂಟ್ ಕೊಟ್ಟಿರೋದನ್ನು ವಾಪಸ್ ತೆಗಿಬೇಕು. ಹೆಣ್ಮಕ್ಳು ಈಗ ಅವರು ಟೀಚರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ನನಗೆ ಒತ್ತಡ ಜಾಸ್ತಿ ಇದೆ ಅಂತಂತಾರೆ. ಆದರೆ ಬಿಸಿ ಊಟ ಯೋಜನೆ ಈಗ ತರಕಾರಿ ತರೋದಾಗಲಿ ರೆಡ್ ಕುಕ್ಕರ್ ಜವಾಬ್ದಾರಿ ಇರ್ತದೆ. ಅದನ್ನು ಅವ್ರಿಗೂ ಬಿಡ್ಲಾರ್ದಂಗೆ ನನಗೆ ಒತ್ತಡ ಜಾಸ್ತಿ ಆಗಿದೆ ಅಂತಂದರೆ ಹೆಂಗೆ ಸರ್ ಸಾಧ್ಯ ಆಗ್ತದೆ? ಅದರಿಂದ ಅದನ್ನು ಅವ್ರು ಮಾಡೋಕ್ಕೆ ಅವ್ರಿಗೆ ಕೊಡಬೇಕು. ಈಗ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಿದೆ. ನಮ್ಮ ವರ್ಕ್ ಮಾಡೋಕ್ಕೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈಗ ಇದನ್ನು ಕೂಡ ಅದೇ ಫೋನಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ಕಷ್ಟ ಇದೆ. ಸಿಮ್ ಕೊಟ್ಟಿಲ್ಲ, ಮತ್ತು ವೈಫೈ ಇಲ್ಲ, ಏನೂ ಇಲ್ಲ. ತುಂಬ ಸಮಸ್ಯೆಗಳ ಒತ್ತಡಗಳಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಆ ವರ್ಕರ್ಸ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಮಕ್ಕಳಿಗೆ ಯಾರಾಗ್ತಾರೆ ಈಗ ಅನ್ನೋವಂಥದ್ದು ನಮ್ಮ ಪ್ರಶ್ನೆ ಇದೆ. ದಯವಿಟ್ಟು ತಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕು, ಇಲ್ಲ ಒಂದು ಸಭೆನಾದರೂ ಕರಿಬೇಕು. ಈ ಎಲ್ಲ ಸಮಸ್ಯೆಗಳು ನಮ್ಗೆ ಹೇಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಸಾರ್ ಬರಲೇಬೇಕು ಅನ್ನೋಂಥದ್ದು ನಮಗೆ ಒತ್ತಾಯ ಇತ್ತು. ಆದರೆ ಸಾರ್ ಬೇರೆ ಮೀಟಿಂಗಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವರು ತುಂಬ ಸಮಸ್ಯೆ ಇರುವಂಥವ್ರು ಕೊಟ್ಟಿರೋವಂಥದ್ದು ಇನ್ನೂ ಸುಮಾರು ಜನಕ್ಕಿದೆ. ಮತ್ತು ಅಲ್ಲಿ ಬೆಂಗಳೂರಲ್ಲೇ ಕೊಟ್ಟು ಬಂದ್ವಿ, ಇಲ್ಲಿ ಕಳಿಸ್ಕೊಡ್ತೀವಿ, ಸುಮಾರು ಸಮಸ್ಯೆ ಇರುವಂಥದ್ದನ್ನು ಚೇಂಜ್ ಮಾಡಿಸ್ತೀವಿ ಅಂದರು. ಅವ್ರು ಕಳಿಸಿದಾರೆ ಏನೋ ಗೊತ್ತಿಲ್ಲ. ಊಟ ಕೊಡೋದು 1:30ಗೆ ಊಟ ಕೊಡೋದು ಸ್ಕೂಲ್ಗಳಲ್ಲಿ. ಇಸ್ಕಾನ್ ಊಟ 8:30ಗೆ ಬರ್ತದೆ. ಅದು ಬಿಸಿ ಊಟ ಅಂತ ಹೆಂಗೆ ನಾವು ಅದನ್ನು ಇದು ಮಾಡೋಕ್ಕಾಗುತ್ತೆ ಸರ್? ಅದಷ್ಟೇ ಅಲ್ಲದೆ ಶಿಕ್ಷಕರ ಜಿಲ್ಲಾಧಿಕಾರಿ ಎಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನೋದು ಮಾಹಿತಿ ಬಂತು ಸರ್. ಅದನ್ನು ಆದಷ್ಟು ದಯವಿಟ್ಟು ಅವಾಯ್ಡ್ ಮಾಡಬೇಕು. ಇಸ್ಕಾನ್ ಯಾವುದೇ ಕಾರಣಕ್ಕೂ ಕೊಡಬಾರ್ದು
ಯಾವುದಾದ್ರೂ ಒಂದು